ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮೊದಲಿಗೆ ಇಲ್ಲಿ ಶಾರದಾ ದೀಪನ ಕರ್ಕೊಂಡು ಟೀಚರ್ಗೆ ಭಯಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಸಿದ್ದು ಸಹ ಟೀಚರ್ಗೆ ವಾರ್ನ್ ಮಾಡಿ ಹೋಗಿರ್ತಾನೆ. ಇನ್ನೊಂದು ಕಡೆ ಟೀಚರ್ ಬಂದು, ಸಾರಿ ದೀಪು, ನಿನಗೆ ನಾನು ತುಂಬ ಅವಮಾನ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದನ ಹತ್ರ ಸಹ ಕ್ಷಮೆ ಕೇಳಿದಾಗ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಹಳ್ಳಿಯಿಂದ ಬಂದಿದ್ದವರು ಅಂತ ನೀವು ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಲ್ಲ, ಇವಾಗ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲರೂ ಸಹ ಹಳ್ಳಿ ಜನನೇ ಅಲ್ವಾ, ನೀವು ಯಾಕೆ ಈ ಥರ ತಾರತಮ್ಯ ಮಾಡ್ತಾ ಇದ್ದೀರಾ, ಪುಟ್ ಮನಸ್ಸಿಗೆ ಯಾಕೆ ಇಷ್ಟು ನೋವು ಮಾಡ್ತಿದ್ದೀರಾ, ನಮ್ಮ ದೀಪು ಕಲೆಕ್ಟರ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ, ಅವಳು ಮನಸ್ಸು ಮಾಡಿದರೆ ಆಗೋದ್ರಲ್ಲೇನು ಸಂಶಯ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡಿ, ನನ್ನ ಮಕ್ಕಳಿಗೆ ಅಂತ ಅಲ್ಲ, ಯಾವ ಮಕ್ಕಳಿಗೂ ಸಹ ಈ ಥರ ನೀವು ಮಾಡಬೇಡಿ ಅಂದಾಗ, ಇಲ್ಲ ಮೇಡಮ್ ಸಾರಿ, ಇದೊಂದ್ಸಲ ನನ್ನನ್ನು ನಂಬಿ ಆಯ್ತಾ, ಇನ್ಯಾವತ್ತೂ ಈ ಥರ ಮಾಡಲ್ಲ, ನಿಮ್ಮ ಹಸ್ಬೆಂಡು ತುಂಬ ಕೋಪದಲ್ಲಿದ್ದರು, ಪ್ರಿನ್ಸಿಪಲ್ ಸರ್ಗೆ ಮಾತ್ರ ವಾರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ರು, ದಯವಿಟ್ಟು ಅವ್ರ ಜೊತೆ ನೀವು ಒಂದ್ಸಲ ಮಾತಾಡಿ ಆಯ್ತಾ, ಇಲ್ಲಾಂದರೆ ನನ್ನ ಕೆಲಸನೇ ಹೋಗುತ್ತೆ ಅಂತ ಅಂದಾಗ ಈ ಕಡೆ ಶಾಕ್ ಆಗಿ ಹಾಗೆ ಟೀಚರ್ನ ಶಾರದಾ ನೋಡ್ತಾ ನಿಂತ್ಕೋತಾಳೆ. ಈ ಕಡೆ ದೀಪ ಪುಟ್ಟನು ಕೇಳ್ತಿರ್ತಾಳೆ, ಅಮ್ಮ ಟೀಚರ್ ಯಾಕೆ ಸಿದ್ದು ಫ್ರೆಂಡ್ ಅನ್ನೋದು ಬಿಟ್ಟು ಹಸ್ಬೆಂಡ್ ಅಂತ ಅಂದರು ಅಂತ ಅಂದಾಗ ಇನ್ನೂ ಸಹ ಶಾಕ್ ಆಗಿಬಿಡುತ್ತೆ ಶಾರದಾಗೆ. ಹಾಗೆ ನೋಡ್ತಿರ್ಬೇಕಾದ್ರೆ, ಏನಮ್ಮ ಹಸ್ಬೆಂಡ್ ಅಂದರೆ ಹೇಳಮ್ಮ ಅಂತ ಅಂದಾಗ, ಅಯ್ಯೋ ನಿಮ್ಮ ಟೀಚರ್ಗೆ ಬುದ್ಧಿ ಇಲ್ಲ ಆಯಿತಾ, ಅದಕ್ಕೆ ಈ ಥರ ಅಂದರು ಅಂದಾಗ, ನಾನು ಹಾಗೆ ಅಂದ್ಕೊಂಡೆ ಅಮ್ಮ ಅಂತಾಳೆ. ಏನು ಅಂದ್ಕೊಂಡೆ ಪುಟ್ಟ ಅಂದಾಗ, ನಾನು ನಮ್ಮ ಟೀಚರ್ಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ, ನೋಡು ನಾನು ಅಂದೆ ಅಂತ ಈ ಥರ ಟೀಚರ್ಗೆಲ್ಲ ಅನ್ಬಾರ್ದು ಆಯಿತಾ, ಅವರು ಗುರುಗಳು ಆಯಿತಾ, ಈ ಥರ ತಲೆಹರಟೆ ಕ್ವಶನ್ ಕೇಳೋಕ್ಕೆ ಮುಂಚೆ ಬುಕ್ಸಲ್ಲಿ ಏನೇನಿದೆ ಅಂತ ಅದನ್ನು ಓದಿ ಕ್ವಶನ್ನ ಕೇಳು ಟೀಚರ್ ಹತ್ರ ಆಯಿತಾ, ಹೋಗು ಏನೇನೋ ಯೋಚನೆ ಮಾಡಬೇಡ, ಕ್ಲಾಸಿಗೆ ಟೈಮ್ ಆಗಿದೆ ಅಂತ ಇಲ್ಲಿ ಬ್ಯಾಗೆಲ್ಲ ಕೊಟ್ಟು ದೀಪು ಪುಟ್ಟನ ಬಾಯ್ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇರ್ತಾಳೆ. ಆಮೇಲೆ ಶಾರದಾ ಟೀಚರ್ ಹೇಳೋದನ್ನೇ ನೆನಪಿಸ್ಕೊಂಡು ಶಾಕಾಗಿ ಮತ್ತೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸಿದ್ಧಾರ್ಥ್ ಕೆಲಸಕ್ಕೆ ಅಂತ ಬರ್ತಾ ಇರ್ತಾನೆ, ಆಫೀಸ್ಗೆ ಅಂತ ಬರ್ತಾನೆ, ಎಲ್ಲರೂ ಸಹ ವಿಶ್ ಮಾಡ್ತಾ ಇರಬೇಕಾದ್ರೆ ತನ್ನ ಕ್ಯಾಬಿನ್ಗೆ ಹೋಗ್ಬೇಕಾದ್ರೆ ಅಲ್ಲಿರೋರು ಬಂದುಬಿಟ್ಟು ಹೇಳ್ತಾ ಇರ್ತಾರೆ, ಸರ್ ನೀವು ಈ ಕ್ಯಾಬಿನಿಗೆ ಬೇಡ ಇಲ್ಲಿಗೆ ಬನ್ನಿ ಅಂತ ಕರ್ಕೊಬಂದಾಗ, ಏನಕ್ಕೆ ಇಲ್ಲಿಗೆ ಕರ್ಕೊಬರ್ತಿದ್ದೀರಾ, ಇದು ಜೋ ಕ್ಯಾಬಿನ್ ಅಂತ ಅನ್ಬೇಕಾದ್ರೆ, ಹೌದು ಸರ್ ಬಟ್ ಇವಾಗ CEO ಜ್ಯೋತಿಕಾ ಮೇಡಮ್ ಅಲ್ವಾ, ಅವರೇ ಹೇಳಿದ್ದು ನಿಮ್ಮ ಥಿಂಗ್ಸ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದರು ಅಂದಾಗ, ನನ್ನನ್ನು ಒಂದು ಮಾತು ಕೇಳ್ಬೋದಿತ್ತಲ್ವ ಅಂದಾಗ, ನಾವು ಎಷ್ಟೇ ಹೇಳಿದ್ರು ಸಹ ಮೇಡಮ್ ಬೈದು ಹೇಳಿದರು, ಅದಕ್ಕೋಸ್ಕರ ನಾವು ಶಿಫ್ಟ್ ಮಾಡಿದ್ವಿ ಅಂತ ಅಲ್ಲಿರೋ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ. ಆವಾಗ ಸರಿ ಆಯಿತು ಬಿಡಿ, ನಾನು ಜ್ಯೋತಿಕನ ಹತ್ರ ಮಾತಾಡ್ತೀನಿ ಅಂತ ಕಳಿಸ್ತಾನೆ. ಆವಾಗ ತುಂಬ ಕೋಪ ಮಾಡ್ಕೊಂಡು ಹಾಗೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕಾ ಬಂದುಬಿಟ್ಟು, ಏನು ಸಿದ್ದು ಗುಡ್ ಮಾರ್ನಿಂಗ್, ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ಯಾ ಅಂದಾಗ, ಅಲ್ಲ ಜೋ ಏನಿದು ಕ್ಯಾಬಿನ್ ಈ ಥರ ರೆಡಿ ಮಾಡಿದ್ದೀಯಾ, ಇಲ್ಲಿ ನಾನು ಕೂತ್ಕೊಳ್ಳೋದಂತೆ ಅಲ್ಲಿ ನೀನು ಕೂತ್ಕೊಳ್ಳೋದಂತೆ, ಇದು ಯಾವ ಡಿಸೈನ್ ಮಾಡಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ, ನನಗಂತೂ ತುಂಬ ಇಷ್ಟ ಆಯಿತು ಆಯಿತಾ, ಲವ್ ಇಟ್ ಆಯಿತಾ, ನಿನಗೆ ಯಾವ ಥರ ಅನ್ನಿಸ್ತಿದೆ ಸಿದ್ದು ಅಂತ ಕೇಳ್ತಾ ಇರ್ತಾಳೆ. ಜೋ ಇಬ್ಬರು ಒಂದೇ ರೀತಿ ಈ ಕಡೆ ಕುತ್ಕೊಂಡು ಕೆಲಸ ಮಾಡಿದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದಾಗ, ಇಲ್ಲ ನನಗೆ ಆ ಥರ ಏನಿಲ್ಲ ಆಯಿತಾ, ನೀನು ಯಾವಾಗಲೂ ನನ್ನ ಕಣ್ಣು ಮುಂದೆ ಇದ್ದರೆ ನನಗೆ ಕೆಲಸ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನಾಗ್ತಾಳೆ. ಆವಾಗ ತನ್ನ ಮನಸ್ಸಲ್ಲಿ ಸಿದ್ದು ಹೇಳ್ಕೊತಾ ಇರ್ತಾನೆ, ಇವಳು ಒಳ್ಳೆ ಚೈಲ್ಡ್ ಥರ ಬಿಹೇವ್ ಮಾಡ್ತಿದ್ದಾಳಲ್ಲ, ಏನಾಗಿದೆ ಜೋಗೆ ಅಂತ ಅನ್ಕೋತಿದ್ರೆ, ಈ ಕಡೆ ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಅನ್ಕೋತಾ ಇರ್ತಾಳೆ, ಐನೋ ಸಿದ್ದು ನಿನಗಿದು ತುಂಬ ಇರಿಟೇಟ್ ಆಗುತ್ತೆ, ಆದರೆ ಬಟ್ ನಾನು ಏನು ಮಾಡಲಿ, ನೀನು ನನ್ನ ಮುಂದೆನೇ ಇರಬೇಕು, ನೀನು ನನಗಷ್ಟೇ ಬೇಕು ಅಂತ ಹೇಳ್ಕೊತಾ ಇರ್ತಾಳೆ. ಈ ಕಡೆ ಮತ್ತೆ ಜ್ಯೋತಿಕಾ ಕೃಷ್ಣಮೂರ್ತಿ ಅವರಿಗೆ ಕಾಲ್ ಮಾಡಿಬಿಟ್ಟು ಕರೆಸ್ಕೊತಾಳೆ. ಏನು ಹೇಳಿ ಮೇಡಮ್ ಅಂತ ಅಂದಾಗ, ಎಬ್ಬೋ 55 ಇರೋರು, ನನಗೆ ಡೀಟೇಲ್ಸ್ ಬೇಕು, ನಮ್ಮ ಆಫೀಸಲ್ಲಿ ಯಾರ್ಯಾರಿದ್ದಾರೆ ಅವ್ರ ಡೀಟೇಲ್ಸ್ ಕೊಡಿ ಅಂದಾಗ, ಸರಿ ಮೇಡಮ್ ಆಯಿತು ಕೊಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ದೀಪು ಮತ್ತು ಶಾರದಾ ಟೆಂಪಲ್ಗೆ ಅಂತ ಬಂದಿರ್ತಾರೆ. ಆವಾಗ ದೀಪು ಪುಟ್ಟ, ಅಮ್ಮ ನಂದೊಂದು ಕ್ವಶನ್ ಏನು ಗೊತ್ತಾ, ನಾವು ಯಾವಾಗಲೂ ದೇವ್ರು ನೋಡೋಕ್ಕೆ ದೇವಸ್ಥಾನಕ್ಕೆ ಬರ್ತೀವಿ, ಆದರೆ ನಮ್ಮನ್ನು ನೋಡೋಕ್ಕೆ ದೇವ್ರು ಬರೋದೇ ಇಲ್ಲಮ್ಮ ಅಂದಾಗ, ಹಾಗೆಲ್ಲ ಇಲ್ಲ ಏನು ಪುಟ್ಟ, ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲೆಲ್ಲ ದೇವರು ಇದ್ದೇ ಇರ್ತಾರೆ ಆಯಿತಾ, ಎಲ್ಲ ಕಡೆ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ ಅಂದಕ್ಕೆ, ಹೌದಾ ಅಮ್ಮ ಅಂದಾಗ, ಹೌದು, ಈ ಭೂಮಿಲಿ ಒಂದು ಹುಲ್ ಕಡ್ಡಿನೂ ಸಹ ಅಲ್ಲಾಡೋದು ದೇವ್ರ ಪರ್ಮಿಷನ್ ಇಲ್ದಲೆ ಏನೂ ಅಲ್ಲಾಡಲ್ಲ ಅಂದಾಗ, ಹೌದಾ ಅಮ್ಮ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಹಾಗಾದರೆ ಅಮ್ಮ ದೇವರಿಗೆ ತುಂಬ ಕಣ್ಣಿರ್ಬೇಕಲ್ವ, ತುಂಬ ಕಷ್ಟ ಆಗುತ್ತಲ್ವ ಎಲ್ಲರನ್ನೂ ನೋಡೋಕ್ಕೆ ಅಂತ ದೀಪು ಪುಟ್ಟ ಕೇಳ್ತಾ ಇರಬೇಕಾದ್ರೆ, ಹಾಗೇನಿಲ್ಲ ಆಯಿತಾ, ಯಾವಾಗಲೂ ನೀನು ಯಾವಾಗಲೂ ಇಲ್ದಿದ್ದನ್ನೇ ಕ್ವಶನ್ ಕೇಳ್ತಾ ಇರ್ತೀಯ, ಇವಾಗ ಬಾ ದೇವಸ್ಥಾನಕ್ಕೆ ಬರೋಣ ಅಂತ ಅಂದಾಗ, ಏನಕ್ಕಮ್ಮ ನಾವು ಇವಾಗ ಬಂದಿದ್ದೀವಿ ಹೇಳು ನೋಡೋಣ, ಇವತ್ತು ಯಾಕೆ ನನ್ನನ್ನು ಟೆಂಪಲ್ಗೆ ಕರ್ಕೊಬಂದಿದ್ದೀಯಾ ಅಂದಾಗ, ಇವತ್ತು ಅಪ್ಪಂದಿರ ದಿನಾಚರಣೆ ಆಯಿತಾ, ನಮ್ಮ ಅಪ್ಪ ಕುಬೇರ ನಮ್ಮ ಜೊತೆ ಇಲ್ಲ, ಆದರೆ ಮೇಲ್ಗಡೆ ಇದ್ದಾರೆ, ದೇವ್ರ ಹತ್ರ ಹೋಗಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊತ ದೇವ್ರ ಹತ್ರ ಕೇಳೋಕ್ಕೆ ಬಂದಿದ್ದೀನಿ ಅಂದಾಗ, ಹೌದಾ ಅಮ್ಮ ಹಾಗಾದರೆ ಸರಿ ಬಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಅರ್ಚಕರು ಬರ್ತಾರೆ. ಏನಂತ ಅರ್ಚನೆ ಮಾಡಿಸ್ಬೇಕು ಅಂದಾಗ, ದೀಪು ಪುಟ್ಟ ಇವತ್ತು ಅಪ್ಪಂದಿರ ದಿನಾಚರಣೆ ಅರ್ಚಕರೇ, ಹಾಗಾಗಿ ನಮ್ಮಪ್ಪನ ಹೆಸರಲ್ಲೇ ಹಾಗೆ ಇವರಪ್ಪನ ಹೆಸರಲ್ಲೇ ಅರ್ಚನೆ ಮಾಡಿಸಿ ಅಂತ ಹೇಳಿದಾಗ ಅರ್ಚಕರು ಹೇಳ್ತಾ ಇರ್ತಾರೆ, ತುಂಬ ತುಂಟಿ ಇದೆಯಮ್ಮ, ಆಯಿತು ಗೋತ್ರ ನಕ್ಷತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸ್ಕೊಡ್ತೀನಿ ಅಂತ ಇಲ್ಲಿ ಅರ್ಚಕರು ದೇವರಿಗೆ ಅರ್ಚನೆ ಮಾಡ್ತಾ ಇರ್ತಾರೆ. ಅರ್ಚನೆ ಎಲ್ಲ ಮಾಡಿ ಕುಂಕುಮ ಕೊಟ್ಟಾಗ ದೀಪು ಪುಟ್ಟ ಶಾರದಾಗೆ ಇಕ್ತಾ ಇರ್ತಾಳೆ. ಶಾರದಾ ದೀಪು ಪುಟ್ಟ ಹಣೆಗೆ ಕುಂಕುಮನ ಇಟ್ಕೊಂಡು ದೇವರಿಗೆ ಕೈ ಮುಗಿದು ಹೊರಗಡೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಕೃಷ್ಣಮೂರ್ತಿ ಯಾರ್ಯಾರಿಗೆ ಏಜಾಗಿದೆ ಅವ್ರದ್ದೆಲ್ಲ ಲೀಸ್ಟ್ನ ತಂದುಕೊಟ್ಟು ಕ್ಯಾಬಿನ್ಗೆ
ಮನೆಗೆ ತೊಗೊಬರ್ತಾ ಇರ್ತಾರೆ. ಆವಾಗ ಯಾಕೆ ಮೇಡಮ್ ಇದನ್ನೆಲ್ಲ ತರಿಸಿದ್ದೀರಾ ಕೇಳ್ಬೋದಾ ಅಂದಾಗ, ಹಾಂ ನಿಮ್ಮ ಕೆಲಸ ಇನ್ನೂ ಮುಗ್ದಿಲ್ಲ ಅಲ್ವಾ, ಹೇಳ್ತೀನಿ ನೋಡಿ. ಈಗ 65 ಜನ ಏನಿದ್ದಾರೆ ಅವ್ರಿಗೆಲ್ಲ ಗೇಟ್ ಪಾಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಶಾಕ್ ಆಗಿ ಹಾಗೆ ಸಿದ್ದು ಮತ್ತು ಕೃಷ್ಣಮೂರ್ತಿ ಇಬ್ಬರು ಜ್ಯೋತಿಕನ ನೋಡ್ತಾ ಇರ್ತಾರೆ. ಏನು ಗೊತ್ತಾ, ಇದೇ ತಿಂಗಳು ಲಾಸ್ಟ್ ಆಯಿತಾ, ಶಾಕ್ ಆಗಬೇಡಿ, ಈ ತಿಂಗಳು ಲಾಸ್ಟ್ ಅವ್ರಿಗೆ ಏನೇನಿದೆ ಎಲ್ಲನೂ ಸೆಟಲ್ ಮಾಡಿ ಕೊಡಿ ಆಯಿತಾ. ಯಂಗ್ಸ್ಟರ್ನ ನಾನು ಇಲ್ಲಿಗೆ ಹೈಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಳೆ ತಲೆಗಳನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಯಾಕೆ ಮೇಡಮ್ ಈ ಥರ ಮಾಡ್ತಾ ಇದ್ದೀರಾ ಅಂದಾಗ, ಅಲ್ಲ ನಾನು ಹೇಳೋದು ನಿಮಗೆ ಅರ್ಥ ಆಗಲ್ವಾ, ನಾನು ಹೇಳಿದ ಮೇಲೆ ಮುಗೀತು, ನಾನು ಹೇಳಿದ ಕೆಲಸನ ಮಾಡಿ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಅವಾಗ ಕೃಷ್ಣಮೂರ್ತಿ ಹೇಳ್ತಾ ಇರಬೇಕಾದ್ರೆ, ಸರಿ ಮೇಡಮ್ ಆಯಿತು ನೀವು ಹೇಳ್ದಂಗೆ ಮಾಡ್ತೀನಿ, HR ಗೆ ಹೇಳಿ ಈಗಲೇ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ ಅಂದಾಗ, ವೆರಿ ಗುಡ್ ಅಂತ ಹೇಳಿಬಿಟ್ಟು ಕಳಿಸ್ತಾಳೆ. ಅವಾಗ ಕೋಪ ಮಾಡಿಕೊಂಡು ಸಿದ್ದು, ಏನು ಮಾಡ್ತಿದ್ಯಾ ಗೊತ್ತಾ ಜ್ಯೋತಿಕಾ ನಿನಗೆ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್, ನಿನಗೆ ಬೈಂಡ್ ಇದೆಯಾ ಅಂತ ಬೈತಾ ಇರ್ತೀನಿ. ನಾನೇನು ಮಾಡಿದೆ ಅಂದಾಗ, ಯಾಕೆ ನೀನು ಇಷ್ಟು ಜನನ ತೆಗಿತಾ ಇದ್ದಿಲ್ಲ ಕೆಲಸದಿಂದ, ಏಜ್ ಆದವ್ರನ್ನ, ಇದು ಮಾವನಿಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಅಂದಾಗ, ಏನು ಗೊತ್ತಾಗಿದ್ರೆ ಏನು ಮಾಡ್ತಾರೆ, ನಾನು ಈ ಕಂಪನಿನ CEO ಅಂತ ಮತ್ತೆ ಅವನಿಗೆ ಎಚ್ಚರಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅರ್ಚಕರೇನೋ ಕುಂಕುಮ ಕೊಟ್ಟು ನಿಮ್ಮ ಅಪ್ಪಂದಿರಿಗಿಡಿ ಅಂತ ಹೇಳಿದ್ರಲ್ಲ, ನಾನು ಅಪ್ಪನ ಎಲ್ಲಿಂತ ಹುಡುಕ್ಲಿ ಅಮ್ಮ ಅನ್ಬೇಕಾದ್ರೆ ಶಾರದಾ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ. ನಿಮ್ಮಪ್ಪ ಅಂತೂ ಸತ್ತೋದ್ರು ಅಮ್ಮ, ಆದರೆ ನಮ್ಮಪ್ಪ ಎಲ್ಲಿದ್ದಾರಮ್ಮ, ಯಾವಾಗ ಕೇಳಿದ್ರು ಏನಾದರೂ ಒಂದು ಹೇಳಿ ಬಾಯಿ ಮುಚ್ಚಿಸ್ತೀಯಾ, ನಮ್ಮಪ್ಪ ಯಾರು ನಾನು ನೋಡಲೇಬೇಕು, ಎಲ್ಲರಿಗೂ ಅಪ್ಪ ಇರ್ತಾರೆ, ನನಗಿಲ್ವಾ ಅಮ್ಮ, ಯಾಕೆ ಇಲ್ಲ, ತೋರಿಸು ಅಂತ ತುಂಬ ಕೇಳ್ತಾ ಇರ್ತಾರೆ. ಈ ಕಡೆ ಕಣ್ಣೀರು ಹಾಕ್ಕೊಂಡು ಶಾರದಾ ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನು ಈ ಚಿಕ್ಕ ಸಣ್ಣ ವಿಷಯಕ್ಕೆಲ್ಲ ನಾನು ಡ್ಯಾಡ್ ಪರ್ಮಿಷನ್ ತಗೋಬೇಕಾ, ಇದು ಸಿಲ್ಲಿ ಮ್ಯಾಟರ್ ಅಂದಾಗ ಸಿದ್ದು ಕೋಪ ಮಾಡಿಕೊಂಡು, ಇದು ಸಿಲ್ಲಿ ವಿಷಯ ಅಲ್ಲ, ಇವರೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಆಯಿತಾ, ಅವ್ರ ಏಜಿಗೆ ಬೆಲೆ ಕೊಟ್ಟಿಲ್ಲ ಅಂದರು, ಅವ್ರ ಎಕ್ಸ್ಪೀರಿಯೆನ್ಸು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈ ಕಂಪ್ನಿ ಬೆಳೆಯೋಕ್ಕೆ ಅವ್ರ ಎಕ್ಸ್ಪೀರಿಯೆನ್ಸೇ ಕಾರಣ, ಅದನ್ನು ಅರ್ಥ ಮಾಡ್ಕೊ ಅಂತ ಬೈತಾ ಇರ್ತಾನೆ. ನೋಡು ನೀನು ಇವಾಗ ವಯಸ್ಸಾದವ್ರನ್ನೆಲ್ಲ ತೆಗೆದಾಕಿದ್ರೆ ಇದು ನಮ್ಮ ಮಾವನಿಗೆ ಮಾಡೋ ಅವಮಾನ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಾ ಇದೆಯಾ, ನಮ್ಮ ಡ್ಯಾಡಿಗೆ ಇವ್ರನ್ನೆಲ್ಲ ಕಂಪೇರ್ ಮಾಡಬೇಡ ಅಂದಾಗ, ಇನ್ನೇನು ಮತ್ತು ನೀನು ಯಂಗ್ಸ್ಟರ್ನ ಬೇಕಾದರೆ ಹೈಯರ್ ಮಾಡ್ಕೋ ಆಯಿತಾ, ಆದರೆ ಈ ಥರ ಇವ್ರನ್ನೆಲ್ಲ ತೆಗೆದು ಅವಮಾನ ಮಾಡಬೇಡ, ಇದು ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ಅಂದಾಗ, ನಮ್ಮ ಕಂಪನಿ ಮಾನವೀಯತೆ ದೃಷ್ಟಿಯಿಂದ ನಡೆಯಲ್ಲ ಸಿದ್ದು, ಬಿಸ್ನೆಸ್ ಮೈಂಡಿಂದ ನೀನು ಯೋಚನೆ ಮಾಡು ಆಯಿತಾ, ಇವರೆಲ್ಲ ಸುಮ್ಮನೆ ನಮ್ಮ ಕಂಪನಿಗೆ ಬರ್ಡನ್ ಆಯಿತಾ, ನಮ್ಮ ಕಂಪನಿಯಲ್ಲಿ ಯಾರ್ಯಾರಿಗೆ ಕೆಲಸ ಮಾಡೋ ಕೆಪಬಿಲಿಟಿ ಇದೆ ಅವ್ರನ್ನ ನಾವು ಹೈಯರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ನೋಡು ಜೋ, ಇಷ್ಟು ವರ್ಷದಿಂದ ತಾತ ಮತ್ತು ಮಾವ ವಯಸ್ಸಾದವ್ರನ್ನ ಮಾನವೀಯತೆ ದೃಷ್ಟಿಯಿಂದ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಆಯಿತಾ, ನಿನ್ನ ಥರ ಯಾರೂ ಆಡಲಿಲ್ಲ, ಈ ಇಂಪಾರ್ಟೆಂಟ್ ವಿಷಯನ ನಾನು ಮಾವ ಮತ್ತು ತಾತನಿಗೆ ಹೇಳಿ ನಾನು ಡಿಸ್ಕಸ್ ಮಾಡೋದು ಆಯಿತಾ, ನಾನು ಹೇಳ್ತೀನಿ ಅಂತ ಕೋಪ ಮಾಡ್ಕೊಂಡು ಸಿದ್ದು ಹೋಗ್ತಾ ಇರ್ತಾನೆ. ಈ ಕಡೆ ಸಿದ್ದು ಹೋದಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನನ್ನ ಡಿಸಿಷನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ನನ್ನ ಡ್ಯಾಡಿ ಬಂದು ಹೇಳಿದ್ರು ಸಹ ನಾನಂತೂ ಈ ರೂಲ್ಸ್ನ ಚೇಂಜ್ ಮಾಡಲ್ಲ, ಇನ್ಮೇಲೆ ನನ್ನದೇ ರೂಲ್ಸ್ನ ಎಲ್ಲರೂ ಸಹ ಫಾಲೋ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ದೀಪು ಪುಟ್ಟಗೆ ಪ್ರಸಾದನ ಕೊಟ್ಟು ತಿನ್ನಿಸ್ತಾ ಇರ್ತಾಳೆ. ಅದೇ ಟೆಂಪಲ್ಗೆ ನರಸಿಂಹ ಮತ್ತು ಶೋಭಾ ಇಬ್ಬರು ಸಹ ಬರ್ತಾ ಇರ್ತಾರೆ. ಅವಾಗ ದೀಪು ಪುಟ್ಟ ಕೇಳ್ತಾಳೆ, ಅಪ್ಪಂದಿರ ದಿನಾಚರಣೆನ ಯಾಕೆ ಆಚರಿಸ್ಬೇಕು ಅಮ್ಮ ಅಂದಾಗ, ಅಪ್ಪ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ, ಹೆಗ್ಲು ಮೇಲೆ ಹೊತ್ತು ಎಷ್ಟು ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ, ಆದರೆ ನಾವು ಒಂದು ಹಂತಕ್ಕೆ ಬಂದಮೇಲೆ ಅವ್ರನ್ನ ಕಷ್ಟಪಟ್ಟು ಶ್ರಮ ಎಲ್ಲ ಮರ್ತೇ ಬಿಡ್ತೀವಿ ಆಯಿತಾ, ಅದಕ್ಕೋಸ್ಕರ ಒಂದು ಗೌರವ ಕೊಡೋಕ್ಕೋಸ್ಕರ ಈ ದಿನನ ಆಚರಣೆ ಮಾಡ್ತೀವಿ. ಅಮ್ಮ ಮನೆ ಬೆಳಕೋ ದೀಪ ಆದರೆ ಅಪ್ಪ ಸೌದೆಯಾಗಿ ಉರಿಯೋ ಬೂದಿ ಥರ ಆಗಿರ್ತಾರೆ ಆಯಿತಾ, ಅಪ್ಪ ಅಮ್ಮ ಇಬ್ಬರು ಸಹ ಮಕ್ಕಳಿಗೆ ಬೇಕು ಅಂತ ಹೇಳ್ತಾ ಇರ್ತಾಳೆ. ನೋಡು ದೀಪು, ಹೇಗೆ ದೀಪ ಉರಿಯೋಕ್ಕೆ ಎಣ್ಣೆ ಇಂಪಾರ್ಟೆಂಟು, ಹಾಗೆ ಅಮ್ಮ ದೀಪ ಆದರೆ ಅದಕ್ಕೆ ಎಣ್ಣೆ ಆಗಿ ಅಪ್ಪ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತನ್ನ ಅಪ್ಪನ್ನೆಲ್ಲ ನೆನೆಸ್ಕೊಂಡು ಒಳ್ಳೊಳಗೆ ಇಲ್ಲಿ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಪ್ಪ ಅಂದರೆ ತುಂಬ ಮನೆ ಜವಾಬ್ದಾರಿ ಎಲ್ಲನೂ ಸಹ ತೊಗೊಳೋನು, ಅವ್ರ ಬಗ್ಗೆ ಹೇಳೋಕ್ಕೆ 2 ದಿನ ಆದರೂ ಸಾಲದು ಆಯಿತಾ, ತುಂಬಾ ತ್ಯಾಗಮಯ ಅಪ್ಪ ಆಯಿತಾ, ತುಂಡು ರೊಟ್ಟಿನ ತಿಂದು ಮಕ್ಕಳನ್ನ ಹೊಟ್ಟೆ ತುಂಬಿಸ್ತಾನೆ ಅಪ್ಪ ಆಯಿತಾ, ಆದರೆ ತನ್ನ ಕಷ್ಟನ ಯಾವತ್ತೂ ಸಹ ಯಾವ ಮಕ್ಕಳಿಗೂ ಹೇಳಲ್ಲ, ಹಾಗೆ ಏನೂ ಸಹ ನಿರೀಕ್ಷೆ ಮಾಡಲ್ಲ, ಈ ಮರದ ಥರ ಹಾಗೆ ಆಯಿತಾ, ಉಸಿರು ಗಾಳಿ ಬೆಳಕು ಎಲ್ಲನೂ ಸಹ ಅಪ್ಪ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಮಳೇಲಿ ನೆನಿತಾರೆ, ಗಾಳೀಲಿ ಬೆಳಗ್ತಾರೆ ಆಯಿತಾ, ಬಿಸಿಲು ಬಂದಾಗ ಬೇಯ್ತಾರೆ, ಇಷ್ಟೆಲ್ಲ ಇರೋ ಅಪ್ಪನಿಗೆ ಎಂಥ ಕಷ್ಟ ಬಂದರೂ ಸಹ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಅವರಿಗೋಸ್ಕರ ಅಪ್ಪನ ದಿನಾಚರಣೆಯನ್ನು ಮಾಡಿ ಗೌರವ ಕೊಡ್ತಾರೆ ಪುಟ್ಟ ಅಂತ ಹೇಳ್ತಾ ಇರ್ತಾಳೆ. ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ನರಸಿಂಹ ಅಲ್ಲಿ ಕ್ಲಾಪ್ಸ್ ಆಗ್ತಾ ಇರ್ತಾನೆ. ಅದನ್ನು ನೋಡಿ ಶಾಕ್ ಆಗಿಬಿಡ್ತಾಳೆ ಶಾರದಾ. ಏನು ನೀನಾ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ನಾನು, ಏನು ಅಪ್ಪ ಹಾಗೆ ಆಲದ ಮರ ಅಂತ ದೊಡ್ಡದಾಗಿ ಹೇಳ್ತಾ ಇದ್ದೆ, ಆದರೆ ಈ ಮಗುವಿನ ಅಪ್ಪ ನಾನೇ ಅಂತ ಹೇಳ್ತಾ ಇಲ್ವಲ್ಲ ಯಾಕೆ ಅಂದಾಗ ಶಾರದಾಗೆ ತುಂಬ ಶಾಕ್ ಆಗುತ್ತೆ. ಆಗ ದೀಪು ಸಹ ಆಶ್ಚರ್ಯದಿಂದ ಅಪ್ಪ ಅಮ್ಮ ಇವರು ನಮ್ಮಪ್ಪನ ಅಂತ ಕೇಳ್ತಾ ಇರಬೇಕಾದ್ರೆ ಅವಳಿಗೂ ಸಹ ತುಂಬ ಶಾಕ್ ಆಗುತ್ತೆ. ಹೌದು ಮಗಳೇ, ನಾನೇ ನಿಮ್ಮಪ್ಪ ಅಂದಾಗ ಹಾಗೆ ಆಶ್ಚರ್ಯವಾಗಿ ಶಾರದಾ ನರಸಿಂಹನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.